ಮಹಾಕಾಯ ಆನೇನು ಸಿದ್ಧ, ಅವರು ಸಿದ್ಧ, ನಾನು ಸಿದ್ಧ. ಸರಿ, ಮತ್ತೆ ಎಲ್ಲರನ್ನು ಸೇರಿಸಿ ಆನೆ ಕಾಲಿಂದ ತುಳಿಸಿ ಧ್ವಂಸ ಮಾಡಿಸ್ಬಿಡೋದು. ಸೇರಿಸಿ ಹ್ಞೂ, ಮತ್ತೆ ಮಂತ್ರಿ ಪದಕ್ಕೆ ಆಸೆ ಪಟ್ಟ, ಮತ್ತೆ ನೀವು ರಾಜನಾಗ್ಬೇಕಂತ ಆಸೆ ಪಟ್ರಿ, ನಿಮ್ಮನ್ನು ತುಳಿಸ್ಬಿಡ. ನಾನು ರಾಜ್ಕುಮಾರಿಯ ಗಂಡನಾಗತಕ್ಕಂಥವನು. ಮಹಾಸ್ವಾಮಿ, ಅವನು ಕಾರಾಗೃಹದಿಂದ ತಪ್ಪಿಸಿಕೊಂಡು ಹೊರಟು ಹೋದ. ನೀವೇನ್ ಮಾಡ್ತಾ ಇದ್ರಿ? ನಿಮ್ಮ ಅಪ್ಪಣೆಯ ಪ್ರಕಾರ ಅವನನ್ನು ಆನೆಯ ಕಾಲಿನಿಂದ ತುಳಿಸಬೇಕೆಂದು ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಅವನು ಆನೆ ಇಬ್ಬರು ತಪ್ಪಿಸಿಕೊಂಡು ಹೊರಟು ಹೋದ್ರು. ಆನೆಯು ತಪ್ಪಿಸಿಕೊಂಡು ಹೋಯಿತೆ. ಅವನು ಎಲ್ಲಿದ್ದರೂ ಸರಿ, ಹುಡುಕಿ ಎಳೆದುಕೊಂಡು ಬಂದು ನನ್ನನ್ನು ನಿಲ್ಲಿಸಬೇಕು. ನಾನೇ ನನ್ನ ಖಡ್ಗದಿಂದ ಅವನನ್ನು ಕೊಲ್ಲಬೇಕು. ಹೋಗಿ, ಇಲ್ಲದೆ ಹೋದರೆ ನಿಮಗೆ ಶಿಕ್ಷೆ. ಎಳ್ಕೊಂಡು ಬನ್ನಿ, ಹೋಗಿ ಹೋಗಿ. ಮುಟ್ಟಾಳ ದೇವರ ದಯದಿಂದ ಪಾರಾದೆವು. ಗಜರಾಜ ಕರುಣೆ ತೋರಿಸ್ದ. ಈಗ ರಾಜ್ಕುಮಾರಿನ ಹ್ಯಾಕ್ ಸಂಸೋದು? ಗುರುಗಳೇ, ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ನಾವು ಮಾತಾಡ್ತಾ ಕುಂತೀವಿ. ಅಯ್ಯೋ, ಮಾತ್ ಸಾಕು, ತಲೆ ಹೋಗು ಪ್ರಸಂಗ ಬಂದಿದೆ. ಯಾರ್ದು? ನಂದು? ನಿಂದು? ಅಯ್ಯೋ, ನನ್ ತಲೆ ಕಟ್ಕೊಂಡು ಅವ್ರಿಗೆ ಏನಾಗಬೇಕಾಗಿದೆ? ನಿಮ್ ತಲೆ. ಸೇನಾಧಿಪತಿ ಸೈನಿಕರ ಜೊತೆಗೆ ನಿಮ್ಮನ್ನು ಹುಡುಕೊಂಡು ಮನೆ ಕಡೆನೆ ಬರ್ತಾ ಇದ್ದಾನೆ. ಎಲ್ಲ ಇವನ? ನಾವ್ ಇಲ್ಲಿರೋದು ಅವನಿಗೆ ಯಾಕೆ ಗೊತ್ತಾಯ್ತು? ಹೆಗ್ಗಣ ಜಾತಿ ಅವನವನು. ಯಾವ ಗೂಡಿನಲ್ಲಿದ್ರು ಹುಡುಕ್ತಾನೆ. ಮಾತ್ ಸಾಕು, ಮೊದಲು ಒಳಗೆ ನಡೀರಿ. ಏನಾದರೂ ಉಪಾಯ ಹುಡ್ಕೋಣ. ಅದೆಲ್ಲ ನಾ ಹೇಳ್ಕೊಡ್ತೀನಿ, ನೀವು ನಡೀರಿ ಒಳಗೆ. ಬನ್ನಿ ಬನ್ನಿ ಬನ್ನಿ. ನೀ ಎಲ್ಲಿ ಹೋಗ್ತಿದ್ಯೋ? ಊಟ ಮಾಡೋಕೆ ಅಲ್ಲ, ಉಪಾಯ ಹುಡುಕೋಕೆ. ಅದೆಲ್ಲ ನನಗ್ ಬಿಡು. ನಿನ್ ಮೊದ್ಲು ಬಾಗ್ಲ ಹತ್ರ ಹೋಗು. ಹೋಗೋ. ಲೋ ಮಹಾಕಾಯ, ಹೆಜ್ಜೆಗಳ ಗುರುತು ಇಲ್ಲಿಗೆ ನಿಂತಿದೆ ಕಣೋ. ಕಾಣ್ ಹಾಗಿರ್ಲಿ ಅಂತ ರಂಗೋಲಿ ಹಾಕಿದ್ದಾರೆ. ಹೌದೌದು, ಅವನು ಈ ಮನೆ ಒಳಗೆ ಹೋಗಿರ್ಬೇಕು. ಹೌದು. ತೆಗ್ಸೋ ಬಾಗ್ಲ. ಅಪ್ಪನಾಗಿದ್ಯೋ? ಆಗಿದೆ. ತೆಗೆಸೋ ಬಾಗಲ್ನ. ಬಾಗಿಲು ಬಾಗಿಲು. ಏ, ಯಾವನ್ಲ ಅವನು? ಹಂಗ್ಯಾಕ್ ಬಾಗಿಲು ತರ್ತಿದ್ದೀರಾ? ಇಲ್ಲೇ ಇದೆ ಬಾಗ್ಲು, ಕಿತ್ಕೊಂಡು ಹೋಗಿ. ಅಯ್ಯೋ, ಒಳ್ಳೆ. ನೀವಾ? ಬನ್ನಿ ಒಳಕ್ಕೆ. ಯಾರಿವರು? ಎಲ್ಲ ಮುಂದ್ಕೊಡ್ದವ್ರ ಇರ್ಬೋದು, ಸುಮ್ಮನಿರೋ. ನಾವು ಒಬ್ಬ ಕಳ್ಳ ನೋಡ್ಕೊಂಡ್ ಬಂದಿದ್ವಿ. ಯಾರಿದಾರ ಒಳಗಡೆ? ನೀನು ಮಕ್ಕಂಕಷ್ಟು ಕೇಳೋದ್ ನೋಡು. ಇನ್ಯಾರಿರ್ತಾರೆ? ನಮ್ಮೂರೇ ಇರೋದು. ನಿಮ್ಮೂರ್ನೇ ನಮ್ಮೂರ್ ನೋಡ್ಬೇಕಂತೆ ಕರ್ಕೊಂಬ. ನಮ್ಮವ್ರಂಗೆಲ್ಲ ಹೊರಗಡೆ ಬರಕಿಲ್ಲ. ಬೇಕಾದ್ರೆ ನೀವೇ ಒಳಗಡೆ ಬನ್ನಿ. ನಾನಾದ್ರೆ ಬರ್ತೀನಿ. ಅದ್ಯಾಕಂಗ್ ಸಾಯ್ತದ? ಯಾವಾಗ್ಲೂ ಹಾಗೆ. ನಾವ್ಯಾಕೆ ಒಳಗಡೆ ಬರಬೇಕು? ನಮ್ ಸೈನಿಕರನ್ನ ಕಳಿಸ್ಕೊಡ್ತೀನಿ, ಅವರೇ ಹುಡ್ಕೊಂಬರ್ಲಿ. ಲೈ, ಹೋಗ ಹುಡ್ಕೊಂಬರ. ಯಾವ್ದು ಇರ ಬರೋದು? ಅಯ್ಯೋ, ಬಾರೋ ಜೋಕುಮಾರ. ಜೋಕುಮಾರ ಬಾ. ಅಯ್ಯೋ ಅಯ್ಯೋ, ಇವ್ರೇ ನಮ್ಮವ್ರು. ಮಾತಾಡ್ಕೊಂಡಿರಿ, ಬರ್ತೀನಿ. ಕೊಡಿಲಿ. ನನ್ ತಂಗಿ ನನ್ಗಿನ್ನ ಚೆನ್ನಾಗಿದ್ದಾಳೆ, ಒಳಗಡೆ ಇದ್ದಾಳೆ. ಬನ್ನಿ ತೋರಿಸ್ತೀನಿ, ಬನ್ನಿ.
ಮಾಡ್ತಾನೆ ಒಳಗಡೆ ಅವನು? ಅಲ್ಲಿ ಸಂಗೀತ ಹಾಡ್ತಿದ್ದಾನ. ಸಂಗೀತ? ಹಾ. ಈ ಹೊತ್ನಲ್ಲಿ ಸಂಗೀತ ಆಡ್ತಾ ಇದ್ದಾನ? ಹಾ, ಅದಕ್ಕೆ ವೀಣೆ ನುಡ್ಸೋರ್ ಬೇಕಂತೆ, ಅದಕ್ಕೆ ಬಂದೆ. ವೀಣೆ ನುಡ್ಸರ್ಬೇಕಂತ? ಆ. ನುಡ್ಸಿಸ್ತೀನಿ. ಲೇ ಹೋಗಿ ನುಡ್ಸಿ ಯಾಕಮ್ಮ ಅವನ್ನ ಆ, ಇದು ನುಡ್ಸುತ್ತಾ? ನುಡ್ಸುತ್ತೆ. ಬಾರೋ ನಡ್ಕೊಂಡು. ಸಂಗೀತ ವೀಣೆ ನುಡ್ಸೋಕೆ ಇದರ ಅರ್ಥ? ಅಯ್ಯೋ ಅಯ್ಯೋ, ನಿನ್ ಮಕ್ಕಕ್ಕಷ್ಟು ಬಾಳ ಹೊತ್ ನೋಡ್ಬೇಡ ನನ್ನ, ನನಗ್ ದೃಷ್ಟಿ ತಾಕತ್ತೆ. ಅಲ್ಲಿ ನೋಡು, ಕೊಡೋ ಇಲ್ಲಿ. ಅಯ್ಯೋ ಇಲ್ಲಲ್ಲ, ಒಳಗಡೆ ಬನ್ನಿ. ಅವರಿಬ್ರು ಒಳಗಡೆ ಏನ್ ಮಾಡ್ತಾ ಇದಾರೆ? ಒಬ್ರು ಸಂಗೀತ ಹಾಡ್ತಾ ಇದ್ದಾರೆ, ಇನ್ನೊಬ್ರು ವೀಣೆ ನುಡಿಸ್ತಿದ್ದಾರೆ. ಹಾಗಾದ್ರೆ ಇಬ್ರು ಒಳಗಡೆ ಒಂದಾಗ್ಬಿಟ್ರಾ? ಹಾ, ಈಗ ಈಗ? ಕೊಳಲು ಊದೋರ್ಬೇಕಂತೆ. ಈಗ ಕೊಳಲೂದರ್ಬೇಕಂತ? ಆ, ಊದಿಸ್ತೀನಿ. ಲೇ ನೀನ್ ಚೆನ್ನಾಗಿ ಊದಿ ಅವ್ರಿಬ್ರು ಎಳ್ಕೊಂಬಾರ. ಆ, ಇದು ಊದುತ್ತಾ? ಊದುತ್ತೆ. ಉಸಿರಿದ್ಯಾ? ಉಸಿರು ಇದೆಯಲ್ಲ ಗೊತ್ತಾಗುತ್ತೆ, ಕರ್ಕೊಂಡೋಗು. ಬಾರು ಊದುವ. ಬನ್ನಿ ಅಯ್ಯೋ ಸರ್ವಾಂಗ ಸುಂದರ. ಅಯ್ಯೋ ಹೊಟ್ಟೆ ನೋಡು, ಕೆರೆ ಕಟ್ಟೆ, ಕೊಳಲು ಊದೋಕ್ ಬಂದಿದೆ. ತಾರೋ ಇಲ್ಲಿ ಹೋಗುವುದು. ಹೆಸರೇನು? ಇಲ್ಲೆಲ್ಲ ಮಾತಾಡೋದ್ ಬೇಡ, ಒಳಗಡೆ ಹೋಗೋಣ ಬನ್ನಿ. ಅವನು ಒಳಗಡೆ ಸೇರ್ಕೊಂಡ್ಬಿಟ್ಟ? ಅಯ್ಯೋ, ಆ ಸ್ಥಳದ ಮಹತ್ವನೇ ಎಂಥದ್ದು. ಇನ್ಯಾರ್ ಬೇಕಂತೆ? ಮೃದಂಗ ಬಾರ್ಸೋರ್ ಬೇಕಂತೆ, ಅದಕ್ಕೆ ನಾನಿಲ್ಲಿ ಬಂದೆ. ಅಕ್ಕ, ಸಂಗೀತ ಕಚೇರಿ ಎಲ್ಲಿ ಇಟ್ಕೊಂಡಿದ್ದೀರಾ? ಒಳಗಡೆನಾದ್ರೂ ಇಟ್ಕೊಳ್ಳಿ, ಹೊರಗಡೆನಾದ್ರೂ ಇಟ್ಕೊಳ್ಳಿ, ಅದು ನಿನಗೆ ಯಾಕೆ ಬೇಕು? ಅವ್ರಿಗೆ ಮೃದಂಗ ಬಾರಿಸಿರ್ಬೇಕಂತೆ, ಒಬ್ಬೊಬ್ಬರಿಗೂ ಚೆನ್ನಾಗಿ ಬಾರಿಸಿ ಎಳ್ಕೊಂಬಾರ ಅವ್ರನ್ನ. ನೀ ಬಾ ಬೇಗ ಚನ್ನಿಗರಾಯನೆ, ನೀ ಬಾ 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 ಅಂತ ನುಲಿತಾಳೆ. ಒಳಗೋದ್ರೆ ಗೊತ್ತಾಗುತ್ತೆ. ಮಹಾವಿದ್ವಾಂಸ ಮೃದಂಗೇಶ್ವರ ಬಾರ್ಸೋಕ್ ಬಂದಿದ್ದಾನೆ. ಬಾರ್ಸೋಕ್ ಬರುತ್ತಾ? ಬರುತ್ತೆ. ಬಾರ್ಸರೆಲ್ಲ ಒಳಗಡೆ ಇದ್ದಾರೆ, ನೀನು ಶ್ರುತಿ ಸೇರಿಸುವಂತೆ ಬಾ. ಲೋ ಮಹಾಕಾಯ, ಒಬ್ಬೊಬ್ರು ಒಳಗಡೆ ಹೋದರು, ಒಬ್ರು ಹೊರಗಡೆ ಬರ್ಲೇ ಇಲ್ವಲ್ಲೋ? ಒಳಗಡೆ ಏನ್ ಮಾಡ್ತಾ ಇರ್ಬೋದು? ಇದಕ್ಕೆ ಯಾಕೆ ಹೀಗೆ ಒದ್ದಾಡ್ತಿದ್ದೀರಾ? ಈಗ ಅದು ನಿಮ್ಮನ್ನೇ ಕರೆಯೋದು, ನೀವು ಒಳಗಡೆ ಹೋಗಿ ನೋಡ್ಕೊಂಡ್ ಬನ್ನಿ. ಭಯವಾಗುತ್ತಲ್ಲೋ? ಬಾರೋ ಬಾರೋ. ಯಾರ್ ಬೇಕಂತೆ? ಇನ್ನಿಬ್ರು ಬೇಕಂತೆ. ಯಾಕಂತೆ? ಒಬ್ರು ಚೆಂಡೆ ಬಾರ್ಸೋಕೆ, ಇನ್ನೊಬ್ರು ತಾಳ ಹಾಕೋಕೆ. ಲೋ ಮಹಾಕಾಯ, ನಾನಿನ್ ಬರ್ಲಾ? ಬರ್ಬೇಡಿ, ಹಾಗೆ ಹೋಗಿ. ಬಾರೋ 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 ಬಾರಲೋ. ಒಳಗಡೆ ಏನೋ ನಡೀತಾ ಇದೆ. ಬರ್ಲಿ, ಮುಂದಿನ ಸರ್ತಿ ನಂದೇ ಅಲ್ವೇ? ಬನ್ನಿ. ಬಾ ಬಾರೋ. ಕೈನ ಅದನ್ನ ಸ್ವಲ್ಪ ನಗ್ನಗ್ತಾ ಹೇಳು, ಹಾಗಾಗಿ ಮಗ ತಿಂದ್ರಸ್ಕತ್ಯ. ನಿನ್ಗೆ ನಗ್ತಾ ಹೇಳ್ತಾರೆ. ನೀನು ಇಲ್ಲೇ ಇದೆಯಾ? ಆಹಾ, ಲಕ್ಷಣವಾಗಿದೆಯಾ? ಅಯ್ಯೋ, ನನ್ ಲಕ್ಷಣ ಏನ್ ಬಂತು? ಒಳಗಡೆ ನನ್ಗಿನ್ನ ಲಕ್ಷಣವಾಗೊಬ್ಳಿದಾಳೆ, ಬನ್ನಿ ತೋರಿಸ್ತೀನಿ. ಸರಿ, ಅದಿರ್ಲಿ. ಒಳಗಡೆ ನಮ್ ಸೈನಿಕರು ಬಂದ್ರಲ್ಲ, ಅವರೆಲ್ಲ ಎಲ್ಲಿ? ಅವರು ಕಚೇರಿ ನಡೆಸ್ತಿದ್ದಾರೆ. ಎಲ್ಲಿ? ಒಳಗಡೆ ಕಚೇರಿ ನಡೆಸ್ತಾ ಇದ್ದಾರಾ? ಬನ್ನಿ ತೋರಿಸ್ತೀನಿ, ಬನ್ನಿ. ಹೋಗದ್ ನೋಡು ಭಾಗವತನ್ನ. ಬೇಕೇನ? ನಮ್ಮವರೆಲ್ಲ ಎಲ್ಲಿ? ಇಲ್ಲೇ ಇಲ್ಲೇನ ಕಚೇರಿ? ಹೌದು. ಎಲ್ಲಿ? ಏನೇ ಕಚೇರಿ? ಇದ್ಯಾವ ಕಚೇರಿ ಇದೆ? ಇದ್ಯಾವ ತರ ಕಚೇರಿ? ಅಪ್ಪ, ಅಯ್ಯ ಅಯ್ಯ ಏನೋ ನಡೀತಾ ಇದೆ. ಏ, ನನ್ನ ಹೆಸರು ಮಹಾಕಾಯ. ಕಾಯ ಏ ಕಾಯ ಕಾಯ.
ಸ್ವಲ್ಪ ದೂರ ದೂರ ಕೂತ್ಕೋ. ಹೆಂಗಸ್ರು ಹತ್ರ ಬಂದ್ರೆ ನನ್ಗೆ ಆಗೋದಿಲ್ಲ. ಅಯ್ಯೋ ಹಾಗೆ ಕಾಡ್ತೀಯ, ಜನ ಕಾಡ್ದ ಹಾಗೆ. ಮುಖ ನೋಡು. ಆ. ಹೌದು, ನೀನ್ ಗಂಡು ಹೆಣ್ಣು ಆ, ಅಂತ. ಎರಡು. ಬಾರು, ಹ? ನಿನಗಾಗೆಲ್ಲ ಒಳಗಡೆ ಕಾಯ್ತಾ ಇದಾರೆ. ಬಾರು. ನನಗಾಗಿ ಎಲ್ಲಾ ಕಾಯ್ತಾ ಇದ್ದಾರ. ಆ, ನೀನೇ ತಾಳ ಹಾಕ್ಬೇಕಂತೆ. ತಾಳ ಬಾರು. ಹಾಕ್ಬೇಕಂತ? ಹಾ. ನಡಿ, ಬಾರು. ನಡಿ, ಬಾರು. ನಡಿ. ಹಾಗೆ ನೀನೇ ಒಳಗಡೆ ಹೋಗಿ ಎಲ್ರು ಕರ್ಕೊಂಬಂದ್ಬಿಡು, ನಾನು ಇಲ್ಲೇ ತಾಳ ಹಾಕ್ತೀನಿ. ಆ, ಬಾರು. ಬರಲ್ಲ. ಏ ಬಾರಲ್ಲ. ಅಯ್ಯಪ್ಪ. ಅಮ್ಮ ತಾಯಿ ಗಂಡನ್ಸೆ, ನನ್ನ ಸ್ವಲ್ಪ ಇಳಿಸು, ಇಳಿಸು. ಆ. ನಾನ್ ಒಳಗಡೆ ಬರಲ್ಲ, ನೀನೇ ಎಲ್ರು ಕರ್ಕೊಂಡ್ ಬಂದ್ಬಿಡು. ಆ, ನೀ ಬರಲ್ವಾ? ಬರಲ್ಲ. ಅಯ್ಯ, ಬಾರು. ಏ, ಹೊರಗಡೆ ಹೋಗ್ತಿಲ್ಲ ನೀನು? ಅಯ್ಯಯ್ಯ, ಅದನ್ನ ಯಾಕ್ ತೆಗಿತಿ? ನಡಿ. ಅಲ್ಲೇ ಮಡ್ಕೋ. ಆ, ಪಿಸ್ಸೆ. ಆಹಾ. ಎಲ್ಲ ಇವಳ ನನಗೆ ಮೋಸ ಮಾಡ್ತಾಳಲ್ಲ. ಹ? ಏನೋ ಅನುಮಾನ ಬಂದ್ಬಿಟ್ಟಿದೆ. ಈ ವಿಷಯನ ಇರ್ಲಿ. ಬರ್ತಿದ್ರು. ಅಕ್ಕೋ. ಅಯ್ಯೋ ನೀನ ಗೊತ್ತಾಗ್ಲಿಲ್ಲ. ನನಗೆ ಹಾಕಿದ್ರಲ್ಲ ದೊಡ್ಡ ಏಟು. ಅಮ್ಮ. ನಡಿ ನಡಿ ಹೋಗೋಣ, ಅಯ್ಯೋ. ನಡಿ ಹೋಗೋಣ. ಭಾವ, ಏನ್ ಏಟ್ ಹಾಕಿದ್ಯೋ? ಮಿತ್ರ, ನಮ್ಮನ್ನು ಹಿಡಿಯೋದಕ್ಕೆ ಬಂದ ಸೇನಾಧಿಪತಿ ಸೈನಿಕರಿಗೆ ಸರಿಯಾದ ಪಾಠ ಕಲಿಸಿದ್ದಾಯ್ತು. ಈಗ ನಾನು ಹೇಗಾದ್ರೂ ಮಾಡಿ ರಾಜ್ಕುಮಾರಿ ನೋಡ್ಲೇಬೇಕು. ಈ ತಲೆ ಕೆಟ್ಟ ಹೊತ್ನಾಗ ಎಲ್ಲಿಗೂ ಹೋಗೇ ಬೇಡ. ನಾನು ಅವಳನ್ನ ನೋಡದೆ ಹೋದ್ರೆ ನನಗೆ ಹುಚ್ಚೆ ಹಿಡಿದು ಬಿಡುತ್ತೆ. ನಾನು ಹೋಗೇ ಹೋಗ್ತೀನಿ, ನೀನು ಮಾತ್ರ ನನ್ನ ತಡಿಬೇಡ. ಎಂತವನೇವನು? ಹೋಗ್ಲಿ ಬಿಡ್ರಿ, ನಡೀರಿ ಒಳಗೆ. ಒದೆ ತಿನ್ ಬಿದ್ದಿರೋರ್ನೆಲ್ಲ ಎಳ್ದು ಹೊರಗಾಕೋಣ. ಆಗ್ಲಿ, ಹಾಗೆ ಮಾಡೋಣ.